14 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಾ ಇದ್ದೀನಿ. ವಿತ್ ಪ್ರೂಫ್ ಬೇಕಾ ಕೊಡ್ತೀನಿ ನಿಮಗೆ. ನೀವು ಹೇಳೋದು ನಾನು ಕೇಳಿಸ್ಕೊಂಡ್ಮೇಲೆ ನಾನು ಹೇಳೋದು ನೀವು ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ನಡೀತಾ ಇರೋದು ಅದು. ನೀವು ಕೆಟ್ಟವರಾಗಿದ್ದೀನಿ ಅಂದ್ರೆ ಇಷ್ಟು ಜನಕ್ಕೆ ಒಳ್ಳೆಯವರಾಗಿರೋದು ಸಾಕು. ನಾನು ನಾವು ಸಿನಿಮಾನ ಶುರು ಮಾಡೋಣವಾ? ಎಲ್ಲ ಒಂದ್ಸರಿ ಓನಿ ನೋಡೋಣ. ಯಾಕೆಲ್ಲ ಕೇಳಿಸ್ತಾರಲ್ಲ? ಒಂದ್ಸರಿ ಓನಿ ನೋಡೋಣ. ಎಸ್, ಲವ್ಲಿ. ಶುರು ಮಾಡೋಣವಾ? ಶುರು ಮಾಡೋಣವಾ? ಎಸ್, ನಮ್ಮ ಆಕ್ಟ್ ಪ್ರೊಡಕ್ಷನ್ ಅರ್ಪಿಸುವ ಡಾರ್ಕ್ ಕಿರುಚಿತ್ರ ಒಂದು ಪ್ರೀಮಿಯರ್ ಶೋನ ಶುರು ಮಾಡೋಣ. ರೆಡಿ ಆನ್ ದ ಕೌಂಟ್ ಆಫ್ 3. ಎಲ್ಲ ಜೋರಾಗಿ ರೆಡಿ ಆನ್ ದ ಕೌಂಟ್ ಆಫ್ 3, 2, 1. ಇದು ಇನ್ನೂ ಶುರು ಆಗಲ್ಲ. ಸೊ ನನ್ನ ಹೆಸರು ಅಂಜಲಿ, ಈ ಕಾರ್ಯಕ್ರಮದ ನಿರೂಪಕಿ ಆಗಿರ್ತೀನಿ. ಮತ್ತೆ ಇನ್ನೊಂದ್ಸರಿ 5 ಇಂದ ಬರೋಣ. ಬೇಡ, ಪರವಾಗಿಲ್ಲ, 5 ಇರಲಿ ಸರ್, ಪರವಾಗಿಲ್ಲ. ರೆಡಿ ಆನ್ ದ ಕೌಂಟ್ ಆಫ್ ಆಡಿಯನ್ಸ್, ಮೇಕ್ ಸಮ್ ನಾಯ್ಸ್. ಎಲ್ರಿ ಒಂದ್ಸರಿ ಓ ನೀ ನೋಡೋಣ. ಎಸ್, ರೆಡಿ. ಇವಾಗ ಶುರು ಆಗುತ್ತೆ. ಆನ್ ದ ಕೌಂಟ್ ಆಫ್ 5, 4, 3, 2, 1. ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಶಾರ್ಟ್ ಫಿಲ್ಮ್. ಸೊ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಎಂ.ಪಿ. ಮಂಜುನಾಥ್, ವಿಜಯ ಧ್ವಜ ಗೃಹ ನಿರ್ಮಾಣ ಸಹಕಾರರ ಸಂಘ, ಇವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬರ್ಲಿ ಜೋರಾದ ಚಪ್ಪಾಳೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಿರ್ಮಾಪಕರು ಚೀತು ಸಂಘ, ಶಿವಣ್ಣ ನಂದಿಹಳ್ಳಿ, ಇವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇದು ಒಂದು ಅದ್ಭುತವಾದ ಪ್ರಯತ್ನ. ನಿಜವಾಗ್ಲೂ ಕೂಡ ಇವತ್ತು ನಾವು ಚಲನಚಿತ್ರ ನಿರ್ಮಾಪಕರ ಸಂಘದಲ್ಲಿ ಇವತ್ತು ಇದ್ರ ಬಗ್ಗೆ ಇಂಥವ್ರ ಬಗ್ಗೆನೇ ಚರ್ಚೆ. ಇವತ್ತು ನಿಜವಾಗ್ಲೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಆದರೆ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಒಂದು ಕಥೆಯನ್ನು, ಆ ನಿಜವಾದಂಥ ಕಥೆಯನ್ನು ಇವತ್ತು ಮಾಡಿದ್ದಾರೆ. ನಾವು ಇದನ್ನ ಚರ್ಚೆ ಮಾಡ್ತಲೇ ಇದ್ದೀವಿ. ವರ್ಷ ಅಂದರೆ ಭಾಳ ವರ್ಷದಿಂದನೂ ಚರ್ಚೆ ನಡೀತಾನೆ ಇದೆ. ಆದರೆ ಅದನ್ನೇ ಒಂದು ಚಿತ್ರ ಮಾಡಿ ಇವತ್ತು ಈ ಜನಕ್ಕೆ ಮನ ಮುಟ್ಟುತ್ತೆ ಇದು. ಯಾಕೆಂತ ಹೇಳಿದ್ರೆ ಅವನ ಬದುಕೇನು, ಅವನು ಒಬ್ಬ ನಿರ್ದೇಶಕ, ನಾನು ನಿರ್ದೇಶಕ ಆಗಬೇಕು ಅಂತ ಮನೆ ಮಠ ಎಲ್ಲ ಕೆಲಸ ಬಿಟ್ಟು ಮನೆಯವ್ರ ಕೈಲಿ ಬಯಸ್ಕೊಳ್ಳೋದು, ಅದು ನಿಜವಾಗ್ಲೂ ಕೂಡ ಈ ನಾವು ಬರೀ ಇಷ್ಟು ಟೈಮಲ್ಲಿ ಅದ್ರ ನೋವು ಅನಿಸುತ್ತೆ. ಆದರೆ ಅವನ ಜೀವನ ಎಲ್ಲ ಹಾಳಾಗೋಗಿರುತ್ತೆ. ಆ ಜೀವನ, ಅವನ ಜೀವನ ಬದುಕು ಅವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಇದು ಅತ್ಯುತ್ತಮವಾದ ಉದ್ಯಮ ಇತ್ತು. ಮುಂಚೆ ಚಲನಚಿತ್ರ ನೋಡಬೇಕು ಅಂತ ಹೇಳಿದ್ರೆ ಮುಂಚೆ ನಾವೆಲ್ಲ ಹುಡುಗರಲ್ಲಿ ಅಂಗಿ ಏರ್ಕೊಂಡು ಟಿಕೆಟ್ ತಗೊಂತಿದ್ದು. ಅಷ್ಟು ಒಂದು ಸಣ್ಣ ಊರಲ್ಲಿ 4 ಥಿಯೇಟರ್ ಇದ್ದು. ಇವತ್ತು ಏನಾಗಿದೆ, ಏನಾಯ್ತು ಇದಕ್ಕೆ ಅಂತ ನಮ್ಗೇನು ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ಸ್ನೇಹಿತರು ಒಳ್ಳೆಯ ಒಂದು ಕಥಾ ವಸ್ತುವನ್ನ ಹೆಣೆದು ಅದಕ್ಕೆ ನಿಜವಾಗ್ಲೂ ಕೂಡ ಪ್ರೊಡ್ಯೂಸರ್ ನಿಜವಾಗ್ಲೂ ಕೂಡ ಬಂಡವಾಳ ಹಾಕಿ ಇವತ್ತು ಯಾರಿಗೂ ಧೈರ್ಯ ಇಲ್ಲ. ಇವತ್ತು ಯಾವುದೋ ಸಿನಿಮಾ, ನಾನು ಕೂಡ 3 ಸಿನಿಮಾ ರಿಲೀಸ್ ಮಾಡಿದೆ. ಆದರೆ ಏನಾಗಿದೆ, ನಿರ್ಮಾಪಕರಿಗೆ ಅವರಿಗೆ ಮಾತ್ರ ಸತ್ಯ ಗೊತ್ತು. ಏನಾಯಿತು ನಮ್ಮ ಸಿನಿಮಾ, ಎಲ್ಲೋಯ್ತು. ಅವರು ಪ್ರಾಮಾಣಿಕವಾಗಿ ನಿರ್ದೇಶಕರು ಎಲ್ಲ ಕೆಲಸ, ಅವ್ರ ಜೀವನಮಾನ ಏನಿರುತ್ತೆ ಅದೆಲ್ಲ ತೆಗೆದು ಅವರೆಲ್ಲ ಆಗುವವುಗಳನ್ನು ಏನು ಬೇಕು, ಈ ಕತೆಗೆ ಏನು ಬೇಕು ಬೇಡ ಎಲ್ಲ ಹುಡುಕಿ ತಡುಕಿ ಎಲ್ಲದನ್ನು ತಂದು ಇವತ್ತು ಒಂದು ಸ್ಕ್ರೀನ್ ಮೇಲೆ ತರೋ ಹೊತ್ತಿಗೆ ಅವನು ಭಾಳ ಶ್ರಮ ಪಟ್ಟಿರ್ತಾನೆ. ಅದರಂತೆ ಆ್ಯಕ್ಟಿಂಗ್ ಮಾಡೋದು ಇರ್ಬೋದು, ಇನ್ನೊಬ್ರು ಇರ್ಬೋದು, ಭಾಳ ಶ್ರಮ, ಅದಕ್ಕೆ ತಕ್ಕನಾಗಿ ಬಂಡವಾಳ, ಅದಕ್ಕೆ ತಾಂತ್ರಿಕ ವರ್ಗಗಳು, ನಿಜವಾಗ್ಲೂ ಕೂಡ ತಾಂತ್ರಿಕ ವರ್ಗನೂ ಭಾಳ ಕಷ್ಟ ಇದೆ. ಅವರು ಭಾಳ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರ ಶ್ರಮದ ಫಲ ಆ ಚಿತ್ರ ಸಕ್ಸಸ್ ಆದಾಗ ಮಾತ್ರ ಸಂತೋಷ ಆಗುತ್ತೆ. ಇಲ್ಲದೆ ಹೋದರೆ ಈ ಸ್ಥಿತಿನೇ. ಈಗ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಸತ್ತಂತೆ ತೋರಿಸಿದ್ರು, ನಾವು ನಿಜವಾಗ್ಲೂ ಸತ್ತಿರ್ತೀವಿ, ನಾವು ಬದುಕಿದ್ದು ಸತ್ತಿರ್ತೀವಿ. ಯಾವಾಗ ಅದರ ಚಿತ್ರ ಸೋತಾಗ, ಮನುಷ್ಯ ಗೆದ್ದಾಗ
ಸಂತೋಷ ಭಾಳ ಇರುತ್ತೆ, ಭಾಳ ಆಗುತ್ತೆ. ಆವಾಗ ನಮ್ಮ ಸ್ನೇಹಿತರು ಭಾಳ ಜನ ಬೆಂತಡ್ತಾರೆ. ನಮ್ಮ ನಿರ್ದೇಶಕರು ಒಳ್ಳೆಯ ಹೆಸರು, ಚಿತ್ರ ನಿರ್ಮಾಣ ಮಾಡಿದವ್ರಿಗೂ, ಆ ತಾಂತ್ರಿಕ ವರ್ಗದವ್ರಿಗೂ ಎಲ್ಲರಿಗೂ ಹೆಸರು ಬರುತ್ತೆ. ಯಾವಾಗ ನೀವು ಪ್ರೇಕ್ಷಕರು ಅವ್ರಿಗೆ ಬೆನ್ನು ತಟ್ಟಿ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಯಶಸ್ಸನ್ನು ಕೊಟ್ಟಾಗ ಮಾತ್ರ. ಇಲ್ಲದೆ ಹೋದರೆ ಝೀರೋ ಮಾಡ್ತೀರಾ, ಇವ್ರನ್ನೂ ಹಿಂಗಾಗುತ್ತೆ, ಈ ಪ್ರೊಡ್ಯೂಸರ್ ಕತೆ, ಪ್ರೊಡ್ಯೂಸರ್ ಇಲ್ಲವೇ ಇಲ್ಲ. ಇವಾಗ ಬಂಡವಾಳ ಹಾಕೋಕ್ಕೆ ಶಕ್ತಿನೇ ಇಲ್ಲ, ಆ ಸ್ಥಿತಿ ಧೈರ್ಯ ಇಲ್ಲ. ಯಾವುದೇ ಬಿಸ್ನೆಸ್ಗೆ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ಹೊಸ್ಲಾರ ಬರಂಗಿರ್ಬೇಕಲ್ವ. ಹೊಸ್ಲು ಬರಲ್ಲ ಅಂದರೆ ಯಾವ ಥರ ಆಗ್ತಾನೆ, ಆ ಸ್ಥಿತಿ. ಈ ಕಲೆ ನಿಜವಲ್ಲೂ ಕೂಡ ಈ ಮಾನವನ ಜೀವನಕ್ಕೆ ಅತ್ಯುತ್ತಮವಾದ್ದು. ಯಾಕೆಂದರೆ ಜೀವನಕ್ಕೆ ಬೇಕಾಗಿದ್ದು ನಮ್ಮ ಊಟ ಒಂದೇ ಮುಖ್ಯ ಅಲ್ಲ, ಕಲೆ, ಸಂಗೀತ, ಸಾಹಿತ್ಯ ಇವೆಲ್ಲವೂ ಮುಖ್ಯನೇ ನಮಗೆ. ಒಂದಿದ್ದರೆ ಮನುಷ್ಯನಿಗೆ ಫುಲ್ಫಿಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಒಂದು ಚಲನಚಿತ್ರ, ಇವತ್ತು ಒಂದು ನಾಟಕ ಆಗ್ಬೋದು. ಈಗ ನಾಟಕದಿಂದ ನೀವೆಲ್ಲ ನೋಡಿದ್ದೀರಿ, ಗಾಂಧೀಜಿ ಒಂದು ನಾಟಕ ನೋಡಿ ಇವತ್ತು ಮಹಾತ್ಮರಾದರು. ಅವರು ಮಾಮೂಲಿ ನಮ್ಮಂಗಿದ್ದರು. ಅವೆಲ್ಲ ನೀತಿ ಕಥೆಗಳೇ ಇವೆಲ್ಲ. ಈಗ ಈ ಚಿತ್ರದಲ್ಲಿ ಎಷ್ಟೋ ವಿಷಯಗಳಿದೆ. ಆ ವಿಷಯಗಳನ್ನು ನಮ್ಮಲ್ಲಿ ಒಂದು ನಾಟಕ ಮಾಡ್ಕೊಂಡ್ರೂ ಸಾಕಿರುತ್ತೆ. ಅದಕ್ಕೆ ಈ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ನಿಜವಾಗ್ಲೂ ಕೂಡ ನನಗೂ ಖುಷಿ ಆಯಿತು. ನನಗೆ ಫೋನ್ ಮಾಡಿ ಹೇಳಿದರು, ನಾನು ನಂದಿಹಳ್ಳಿ ಅಂತ, ನಾನು ಭಾಳ ದೂರ ಹಳ್ಳಿ, ಚಿಕ್ಕನಹಳ್ಳಿ ತಾಲೂಕು. ನಮ್ಮ ಸ್ನೇಹಿತರು ಕರೆದ್ರು ನನಗೆ, ನೀವು ಬರ್ಬೇಕಣ್ಣ ಒಂದು ಸಲ ನೋಡಬೇಕು ಒಂದು ಪ್ರೀಮಿಯರ್ ಶೋ ಅಂತ. ನಾನು ಹೆಂಗೆ ನಿಮ್ಮ ಜೊತೇಲಿ ನಿಜವಾಗ್ಲೂ ಕೂಡ ಈ ಹೂವಿನಿಂದ ನಾನು ಸ್ವರ್ಗ ಅಂತ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಯಿತು. ಚಿತ್ರ ಭಾಳ ಚೆನ್ನಾಗಿ ಬಂದಿತ್ತು. ನಿಜವಾಗ್ಲೂ ಕೂಡ ಇದೊಂದು ಮಾರಲ್ಲಾಗುತ್ತೆ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಇವತ್ತು ಪೈರಸಿ ಬಗ್ಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದ್ದಾವೆ. ಆದರೆ ನೀವು ಚಿತ್ರ ಮಾಡಿದ್ದು ನೀವು ಗ್ರೇಟ್ ಅಂತ, ಗ್ರೇಟ್. ಯಾಕೆಂದರೆ ಆ ಕಥಾವಸ್ತುವನ್ನೇ ತಗೊಂಡು ಇವರ ಜೀವನ ಏನು, ಇವತ್ತಿನ ಸ್ಥಿತಿ ಏನಾಗಿದೆ ಎಲ್ಲರನ್ನೂ ತಂದಿದ್ದೀರಿ. ಪ್ರೊಡ್ಯೂಸರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಪ್ರತಿಯೊಂದು. ಇವತ್ತು ಮಾಧ್ಯಮನೂ ಅಷ್ಟೇ. ಮಾಧ್ಯಮ ಇವತ್ತು ನಮಗೆ ಬೆನ್ನೆಲುಬು ಯಾವಾಗಲೂ. ಆ ಮಾಧ್ಯಮದವರು ನಿಜವಾಗ್ಲೂ ಕೂಡ ಏನು ಅವರಿಂದನೂ ನಮಗೆ ಸಹಾಯ, ಒಬ್ಬರಿಂದ ಒಬ್ಬರಿಗೆ ಎಲ್ಲರೂ ಬೇಕು. ಇದರಲ್ಲಿ ಇದೊಂದು ಟೀಮು, ಪ್ರತಿಯೊಬ್ಬರು ಟೀಮೇ. ಎಲ್ಲರೂ ಗೆದ್ದಾಗ ಮಾತ್ರ ಅವರಿಂದ ನಮಗೆ ಯಶಸ್ಸನ್ನು ತೋರಿಸ್ಬೇಕಾಗುತ್ತೆ, ಜನಗಳನ್ನು ಎಚ್ಚರಿಸ್ಬೇಕಾಗುತ್ತೆ. ಇವತ್ತಿನ ಸ್ಥಿತಿಯನ್ನು ನೀವೆಲ್ಲ ಈ ಮಾಧ್ಯಮದ ಮುಖಾಂತರ ನಿಜವಾಗ್ಲೂ ಕೂಡ ಎಷ್ಟು ನೋವಾಗ್ತಾ ಇದೆ ಅಂದರೆ, ಇವತ್ತು ಎಲ್ಲ ಥಿಯೇಟ್ರುಗಳು ಮುಚ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಲಾಭ ಇಲ್ಲ, ಲಾಸ್ ಆಗ್ತಾ ಇದೆ. ಇವತ್ತು ನಮ್ಮ ಕಣ್ಣೆದುರಿಗೇನೆ ಇವತ್ತು. ಯಾಕೆಂತ ಹೇಳಿದ್ರೆ ನಮಗೆ ಬೇಕಾಗಿದೆ. ಇವತ್ತು ನಮಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ನಮಗೆ ಸಾಹಿತ್ಯ, ಈ ಕಲೆ, ಆಸಕ್ತಿ, ನಾಟಕ. ಟೈಮ್ ಆಯ್ತು ಅನ್ಸುತ್ತೆ, ನಾನು ಭಾಳ ತಾಣ್ತೀನಿ. ಹಾಗಾಗಿ ನನಗೆ ಯಾಕೆಂದ್ರೆ ನಾನು ಏನಾದ್ರು ಮಾತಾಡೋಕ್ಕೆ ನಿಜವಾಗ್ಲೂ ಕೂಡ ನಾನು ಮಾತಾಡ್ತಾ ಹೋದರೆ ಎಲ್ಲ ಮರ್ತು ಬಿಡ್ತೀನಿ. ಯಾಕೆಂದರೆ ಅಷ್ಟು ವಿಷಯ ಇದೆ. ಅವರು ಎಷ್ಟು ದಿನ ಅವರು ಕಷ್ಟಪಟ್ಟಿರ್ತಾರೆ. ನಿಜವಾಗ್ಲೂ ಕೂಡ ನಾವು ಒಂದು 5 ನಿಮಿಷ ಅವ್ರದ್ದು ಬಗ್ಗೆ ಮಾತಾಡೋಕ್ಕೆ ಏನು ಅನ್ಸಲ್ಲ. ಯಾಕೆಂದರೆ ಅದನ್ನು ಎಷ್ಟು ದಿನ ಇದನ್ನು ಟೈಮ್ ತಗೊಂಡಿರ್ಬೋದು. ಇವ್ರನ್ನ ಕಟ್ಕೊಂಡು, ಈ ಟೀಮ್ ಕಟ್ಕೊಂಡು ಇವರೆಲ್ಲ ಪ್ರಯತ್ನ ಮಾಡ್ಬೇಕಾದ್ರೆ ನಾವು ಬರೀ ಎಷ್ಟು ನಿಮಿಷ, 30 ನಿಮಿಷದಲ್ಲಿ ನೋಡಿಬಿಡ್ತೀವಿ. 30 ನಿಮಿಷದಲ್ಲಿ ನೋಡಬೇಕಾಗಿದ್ರೆ ಅವ್ರ ಶ್ರಮ ಎಷ್ಟು ವರ್ಷದ್ದಿರ್ಬೋದು. ಈಗ ಅದನ್ನು ಮಾತಾಡುವಾಗ ನಮಗೂ ಟೈಮ್ ಇರುತ್ತೆ, ಟೈಮು ಆಯಿತು ಅಂತೀವಲ್ಲ, ಹಂಗಾಗಿದೆ. ಹಾಗಾಗಿ ನಿಜವಲ್ಲೂ ಕೂಡ ನಾನು ಲೇಟಾಗಿ ಮಾತಾಡಿದ್ದಕ್ಕೆ ತಮ್ಮನ್ನೆಲ್ಲ ಸಾರಿ ಕೇಳ್ತಾ, ನಿಜವಲ್ಲೂ ಕೂಡ ವೇದಿಕೆ ಮೇಲೆ ನಮ್ಮ ಸಾಹೇಬರು ಬಂದಿದ್ದಾರೆ, ನಮ್ಮ ಡಾಕ್ಟ್ರು ಬಂದಿದ್ದಾರೆ, ಮತ್ತು ನಮ್ಮ ಸ್ನೇಹಿತರು ಹೆಸರು ಗೊತ್ತಿಲ್ಲ, ಮತ್ತು ಇಲ್ಲಿ ಸಾಕಷ್ಟು ಜನ ನಿರ್ದೇಶಕರಿದ್ದಾರೆ. ಅವ್ರು ಯಾಕೆ ವೇದಿಕೆಗೆ ಬರಲಿಲ್ಲ, ಚೇತನ್ ಅವರೆಲ್ಲ, ಆಮೇಲೆ ಪ್ರೊಡ್ಯೂಸರ್ಗಳು ಇದ್ದಾರೆ. ನಿಜವಲ್ಲೂ ಕೂಡ ಎಲ್ಲರೂ ಒಳ್ಳೆಯ ಅತ್ಯುತ್ತಮವಾದಂಥ ತಾಂತ್ರಿಕ ವರ್ಗ, ನಮ್ಮ ಪತ್ರಿಕಾ ಮಾಧ್ಯಮದವರು ನಿಜವಾಗ್ಲೂ ಕೂಡ ಬಂದು ಇಷ್ಟೊಂದು ಯಶಸ್ವಿ ಈ ಒಂದು ಡಾರ್ಕ್ ಜೀವನ ಏನು ಕತ್ಲೆ ಬದುಕಿದೆ ಅವ್ರನ್ನ ಬೆಳಕನ್ನು ತರಿಸೋಂಥ ಕೆಲಸ ನಿಮ್ಮಿಂದ ಆಗಲಿ.
ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಒಂದು ಶುಭವನ್ನು ಹಾರೈಸ್ತಾ ಒಳ್ಳೆಯ ಚೆನ್ನಾಗಿ ಮೂಡಿ ಬರಲಿ, ಇದೊಂದು ಈ ರಾಜ್ಯಕ್ಕೆ ಮಾರಲಾಗಲಿ, ಒಂದು ನೀತಿ ಕಥೆ ಆಗಲಿ ಅಂತ ನಾನು. ಮಂಜುನಾಥ್ ಸರ್, ನೀವೊಂದು 2 ಮಾತು ಮಾತಾಡ್ಬೇಕು. ಇವತ್ತು ಸೊಸೈಟಿನಲ್ಲಿ ಏನು ನಡೀತಾ ಇದೆ ಅದನ್ನೇ ತೋರಿಸಿದ್ದಾರೆ. ಇವತ್ತು ಎಷ್ಟೋ ಜನ ಚಿತ್ರ ಮಾಡ್ತೀವಿ ಅಂತೇಳಿ ಹೋಗಿ ಕೈ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನು ನೇರವಾಗಿ ತೋರಿಸಿದ್ದಾರೆ. ಇದು ಬಣ್ಣದ ಬದುಕು ತುಂಬ ಕಷ್ಟ. ಇವೆಲ್ಲ ಇವತ್ತು ವಾಟ್ಸಾಪು ಈ ಮೊಬೈಲ್ ಬಂದು ಎಲ್ಲ ಮೊಬೈಲಲ್ಲೇ ಅನೇಕ ನಡಿಬಾರ್ದು ನಡೆದೋಗುತ್ತೆ. ಹಿರಿಯರು ಎಲ್ಲ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಏನೇನು ಪ್ರಾಬ್ಲಮ್ ಆಗುತ್ತೆ, ನಿರ್ಮಾಪಕರ ಕಷ್ಟ ಏನು, ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಹೇಳಿದ್ದಾರೆ. ಆದಷ್ಟು ನಾವು ಕನ್ನಡಿಗರು ಚಿತ್ರರಂಗಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಿದ್ರೆ ದುಡ್ಡಾಗ್ತವ್ರಿಗೂ ಮತ್ತು ಹೊಸ ಕಲಾವಿದರು ಬರಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಒಳ್ಳೇದಾಗಲಿ. ಇರೋದನ್ನು ನೀಟಾಗಿ ತೋರಿಸಿದ್ದಾರೆ, ಧೈರ್ಯ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಕೊನೆ ಹಂತಕ್ಕೆ ಬಂದೆ ಸ್ವಲ್ಪ, ಆದರೂ ಕೂಡ ನಂಗೆ ಭಾಳ ಹಾರ್ಟ್ ಟಚ್ಚು ಅನಿಸ್ತು ನನಗೆ. ಅದು ನೋಡಿ ಇನ್ನೂ ನಾನು ಯಾಕೆ ಬೇಗ ಬರಲಿಲ್ಲ ಅಂತೇಳಿ ಮಿಸ್ ಮಾಡ್ಕೊಂಡೇನೋ ಅನ್ನಂಗೆ ಅನಿಸ್ತು ನನಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಆ್ಯಕ್ಟಿವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ನಿಜ ಜೀವನದಲ್ಲಿ ನಡೀತೈತಿ ಅನ್ನೋದನ್ನ ಲೈವ್ ಆಗಿ ತೋರಿಸಿ ಒಂದು ಮಾದರಿ ಆಗ್ತೈತಿ. ಇದರಿಂದ ಮುಂದೆ ಆಗುವಂತಹ ಈ ಪೈರೇಸಿ ಈ ಫಿಲ್ಮ್ನಿಂದ ಬಂದ್ ಆಗ್ತೈತಿ ಅನ್ನೋ ಭರವಸೆ ನಮಗಿದೆ. ಎಲ್ಲರಿಗೂ ಇದರಲ್ಲಿ ಮಾಡಿದಂಥ ಆ್ಯಕ್ಟರ್ಗಳಿಗೆ ಒಳ್ಳೇದಾಗಲಿ, ಹೊಸ ಕಲಾವಿದರು ಮುಂದೆ ಬರಲಿ, ಇದೇ ರೀತಿ ತಮ್ಮ ಬದುಕು ಕೂಡ ಬೆಳಕಾಗ್ಲಿ ಅಂತ ಹೇಳ್ತಾ ಅವ್ರೊಂದು ಮಾತು ಹೇಳಿದ್ರು, ನಮ್ದೆಲ್ಲ ಕತ್ತಲೆ ಅಂತ ಹೇಳಿ. ನಮ್ಮ ನೋಡಿದಾಗ ಮಾತ್ರ ಅದು ಬೆಳಕು ಸ್ಟಾರ್ಟ್ ಆಗ್ತಿದೆ. ಈ ಡಾರ್ಕ್ ಚಿತ್ರದಿಂದ ನಿಮ್ಮ ಬೆಳಕಾಗ್ಲಿ ಅಂತೇಳಿ, ನಿಮ್ಮ ಬದುಕು ಬೆಳಕಾಗ್ಲಿ ಅಂತ ಆಶಿಸ್ತಾ ನಂದೆರಡು ಮಾತು ಮುಗಿಸ್ತೇನೆ. ಸೊ ಡಾರ್ಕ್ ಆಕ್ಚುಲ್ ಆಗಿ ಇದನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಈ ಫಿಲಂ ಪಕ್ಕಾ ಬ್ರೈಟ್. ಸೊ ಕಾನ್ಸೆಪ್ಟ್ ಇಂದ ಹಿಡಿದು ತುಂಬಾನೇ ಚೆನ್ನಾಗಿದೆ. ಅಂಡ್ ಸರ್ ಎಲ್ಲ ಹೇಳ್ದಂಗೆ ಇದರಲ್ಲಿ ಪಕ್ಕಾ ಟ್ರೂತ್ ತೋರಿಸಿದಾರೆ. ಇವಾಗ ನಾನೇ ಒಂದು ಸಿನಿಮಾ ಕಮಿಟ್ ಆಗಿ ಫೋರೆನ್ಸಿಕ್ಸ್ ಆದ್ಮೇಲೆ ಕಂಪ್ಲೀಟ್ ಒಂದು 6-7 months ಇಂದ ಹೇರ್ ಬಿಡ್ತಾ ಇದ್ದೀನಿ. ಬಾಡಿ ಟ್ರಾನ್ಸ್ಫಾರ್ಮೇಶನ್ ನಾವೆಲ್ಲ ಏನೇನೋ ಕಷ್ಟಪಟ್ಟು ಏನೇನೋ ಮಾಡ್ತಾ ಇರ್ತೀವಿ. ಸರ್ಕಸ್ ಎಲ್ಲ ಮಾಡಿ ಥಿಯೇಟ್ರಿಗೆ ಬಂದು ಗುಡ್, ನಮ್ಮ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಸಾಯಂಕಾಲ ಮನೆಗೆ ಹೋಗ್ತಿದ್ದಂಗೆ ಕಾಲ್ ಬರುತ್ತೆ, ಮೂವಿ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು. ನೀನ್ ಬಂದೇ ಇಲ್ವಲ್ಲ, ಹೆಂಗೋ ನೋಡಿದೆ ಅಂದ್ರೆ, ಇಲ್ಲ ಮಚ್ಚ ನನ್ನ ಫೋನಲ್ಲೇ ನಿನ್ ಫಿಲಮ್ ಬಂದ್ಬಿಡ್ತು ಅಂತಾರೆ. ಸೊ ಫಸ್ಟ್ ಪೈರಸಿನ್ ಸ್ಟಾಪ್ ಮಾಡಿದ್ರೆ ಆಕ್ಚುಲಿ ಎಲ್ಲ ಫಿಲಮು ತುಂಬಾನೇ ಒಂದು ಮಟ್ಟಿಗೆ ಹೆಸರು ಮಾಡುತ್ತೆ. ಸೊ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಫಸ್ಟ್ ಬರ್ತಾ ಇದ್ದಿದ್ದು ಸಿನಿಮಾನೇ. ಆ್ಯಂಡ್ ಯಾವತ್ತು ಸಿನಿಮಾನೇ ಆಗಿರಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಇವಾಗ ಎಲ್ಲ ಫೋನಲ್ಲೇ ಆಲ್ಮೋಸ್ಟ್ ಅವ್ರ ಎಂಟರ್ಟೈನ್ಮೆಂಟ್ನ ತೀರಿಸ್ಕೊತಾ ಇರ್ತಾರೆ, ಲೈಕ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ. ಸೊ ನಾವು ಶಾರ್ಟ್ ಫಿಲಮ್ಸ್ನೆಲ್ಲ ಮಾಡೋ ರೀಸನ್ಸೇ ಅದು. ಸೊ ಆವಾಗ ಆ ಟೈಮಲ್ಲಾದರೂ ಅವರು ನೋಡಿ ಶಾರ್ಟ್ ಫಿಲಮ್ಸಲ್ಲಿ ಪ್ರತಿಯೊಂದು ಶಾರ್ಟ್ ಫಿಲಮಲ್ಲೂ ಕೂಡ ಮೆಸೇಜ್ ಇರುತ್ತೆ. ಆ ಮೆಸೇಜ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್, ಒಳ್ಳೇದಾಗಲಿ. ತುಂಬಾ ಚೆನ್ನಾಗಿದೆ, ಮೇಕಿಂಗ್ ವೈಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಸುಮಾರು ಡೈರೆಕ್ಟರ್ಸ್ಗಳು ಊರಿಂದ ಬಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ. ಆ್ಯಂಡ್ ಆ್ಯಕ್ಟರ್ಸ್ಗಳು ಕೂಡ. ಸೊ ಪೈರಸಿ ಆಗಿರ್ಬೋದು, ಮತ್ತೊಂದು ಇದರಿಂದ ಸುಮಾರು ಕಲಾವಿದರುಗಳೆಲ್ಲ ಮತ್ತೆ ಊರಿಗೆ ಹೋಗೋದು, ಬೇರೆ ಏನೋ ಕೆಲಸ ಮಾಡೋದು, ಈ ಥರ ಎಲ್ಲ ನಡೀತಾ ಇದೆ. ಸೊ ಪೈರಸಿ ಸ್ಟಾಪ್ ಆಗಬೇಕು. ಆ್ಯಂಡ್ ಕನ್ನಡ ಆಡಿಯನ್ಸು ಇನ್ನಷ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಸೊ ಫಸ್ಟ್ ಆದ್ಯತೆ ಕನ್ನಡ ಸಿನಿಮಾಗೆ ಕೊಡೋಣ, ಆಮೇಲೆ ಬೇರೆ ಸಿನಿಮಾ ನೋಡೋಣ. ಸೊ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಆಲ್ರೆಡಿ ನೋಡಿರ್ತಿದೆ ಎಲ್ಲ ತುಂಬ ಯಾಕೆಂದರೆ ಇವತ್ತು ಒಂದು ಚಿತ್ರ ಮಾಡಬೇಕಂದ್ರೆ ತುಂಬ ಕಷ್ಟ. ಅಂಥದ್ರಲ್ಲಿ ಹೊಸ ಪ್ರತಿಭೆಗಳು ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಮೊನ್ನೆನೂ ಸಹ ಬಂದು ಸರ್ ಹೇಳಿದ್ರು, ನಿಮ್ಮ ಈ ಸಿನಿಮಾ ನೋಡಿ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಅದೇ ನಿಟ್ಟಿನಲ್ಲಿ ನೋಡಿಲ್ಲ, ಆದ್ರೂ ಒಂದು ಮಾತು ಹೇಳ್ತೀನಿ, ಎಲ್ಲ ದೊಡ್ಡವ್ರು ಮಾತಾಡಿದ್ದಾರೆ. ತುಂಬ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಆಶಿಸ್ತೀವಿ. ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ಸೇನ್ ಪ್ರಕಾಶ್ ಅಂತ. ನಾನು ಸುಮಾರು 25 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸುಮಾರು 4-5 ಸಿನಿಮಾಗಳನ್ನು, 1-2 ನಿರ್ಮಾಣ ಮಾಡಿದ್ದೀನಿ, ನಿರ್ದೇಶನ ಮಾಡಿದ್ದೀನಿ, ಒಂದು 4000 ಎಪಿಸೋಡ್ ಸೀರಿಯಲ್ ಡೈರೆಕ್ಷನ್ ಮಾಡಿದ್ದೀನಿ, 100 ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದೀನಿ. ಸೊ ಇದೆಲ್ಲ ಅನುಭವವನ್ನು ಹೇಳಬೇಕು ಅಂದರೆ
ನವರಸ ನಟನ ಅಕಾಡೆಮಿ ನಮ್ಮ ಸಂಸ್ಥೆ, ಮಾಲೂರ್ ಸರ್ ಅದಕ್ಕೆ ಇನ್ಚಾರ್ಜು. ಸೊ ಇಲ್ಲಿ ಬಂದಿರೋ ಸಾಕಷ್ಟು ಆ್ಯಕ್ಟ್ ಮಾಡಿರೋಂಥ ಮತ್ತು ಎಲ್ಲ ಮಾಡೋದಂಥ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟೇ, ನಮ್ಮ ಹತ್ರ ಕಲ್ತಂಥವ್ರೆ. ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಮೊದಲನೇದಾಗಿ ಈ ಚಿತ್ರ ಮಾಡಿದ್ದಕ್ಕೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು, ಥ್ಯಾಂಕ್ಸ್ ಅಂತೆಲ್ಲ ಹೇಳಬೇಕು. ಯಾಕೆಂದರೆ ಅವ್ನು ರಿಸ್ಕ್ ತೊಗೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಯಾಕೆಂದರೆ ಒಂದು 100 ರೂಪಾಯಿ ಖರ್ಚು ಮಾಡಿ ಅಥವಾ ಒಂದು 1000 ರೂಪಾಯಿ ಖರ್ಚು ಮಾಡಿ ಮಾಡೋದೇ ಕಷ್ಟ. ಹಾಗಾಗಿ ಒಂದು ರಿಸ್ಕ್ ತೊಗೊಂಡು ಅವರೊಂದು ಲೈಫ್ನ ಟ್ರೈ ಮಾಡಿದ್ದಾರೆ. ಈ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ನಮ್ಮ ಹುಡುಗರು ಹೇಗೆ ಮಾಡಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಮುಂದೆ ನಿಮ್ಮ ಸಿನಿಮಾದಲ್ಲಿ ಸ್ಕ್ರೀನಲ್ಲಿ ನಿಮ್ಮ ನೋಡಬೇಕು ಅಂತ ನನಗೆ ಇಷ್ಟ ಆಗುತ್ತೆ, ಆಸೆ ಆಗುತ್ತೆ. ನೀವು ಇವತ್ತು ಪೈರಸಿ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಹೆದರಬೇಡಿ. ನಮ್ಮ ಪಕ್ಕದಲ್ಲಿ ಕಾನೂನಿದೆ, ಧೈರ್ಯವಾಗಿ. ಹಾಗಾಗಿ ನಮ್ಗೆ ಏನೇ ಸಮಸ್ಯೆ ಬಂದರೂ ಕಾನೂನು ನಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಮಾಡಿದೆ. ಹಿಂದೆಯಿಂದ ಕೂಡ ಹೋರಾಟ ಆಗಿದೆ. ಅದು ಕೂಡ ಒಂದು ನಮ್ಮ ಸಿನಿಮಾದ ಒಂದು ಕೆಟ್ಟ ಪದ್ಧತಿ ಇರಲಿ. ನಮ್ಮ ಪ್ರಯತ್ನ, ನಮ್ಮ ಶಕ್ತಿ, ನಮ್ದೇನಿದೆಯೋ ಪ್ರಯತ್ನ ಮಾಡೋಣ. ಜನಗಳನ್ನ ಮೆಚ್ಚಿಸೋವಂಥ ಪ್ರಯತ್ನ ಮಾಡೋಣ. ಸಿನಿಮಾ ಚೆನ್ನಾಗಿದ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡೋವಂಥದ್ದೇ. ಈ ಸೀರಿಯಲ್ಲು ಬೇರೆ ನೋಡೋದು, ಬೇರೆ ಕಡೆ ಮೊಬೈಲಲ್ಲಿ ನೋಡೋವಂಥದ್ದು. ಬಟ್ ಈ ಸ್ವಲ್ಪ ಚೇಂಜ್ ಆಗಿದೆ ಫಾರ್ಮೆಟ್. ಆದರೂ ಕೂಡ ನೀವು ನಿಮ್ಮ ಏನು ಗುರಿ ಇದೆ, ಕನಸಿದೆ, ಯಾವುದ್ರ ಬಗ್ಗೆ ಏನೋ ಚಿಂತೆ ಮಾಡಬೇಡಿ. ಧೈರ್ಯವಾಗಿ ಸಿನಿಮಾಗೆ ಹೋಗಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಡೈನಾಮಿಕ್ ಹೀರೋಸ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ನಿಮ್ಗೆ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಎಸ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಅದ್ಭುತವಾಗಿ ಫಿಲ್ಮ್ ಮೂಡ್ ಬಂದಿದೆ. ನೀವು ಒಂದೆರಡು ಮಾತು ಹೇಳಬೇಕು, ಹೇಗನ್ಸ್ತು, ಫಿಲ್ಮ್ ಮೇಕಿಂಗ್ ಹೇಗಿತ್ತು ಅನ್ನುವಂಥದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್ ಅಂತ. ಆ್ಯಕ್ಚುಲಿ ಒಂದೂವರೆ ವರ್ಷ ತೊಗೊಂಡ್ವಿ ನಾವು ಮೂವಿನ ಕಂಪ್ಲೀಟ್ ಮಾಡೋಕ್ಕೆ. ಫಸ್ಟು ನಮಗೆ ಸ್ಟೋರಿ ಕೇಳಿದಾಗಲೇ ಓಕೆ ಲೈಕ್ ಆಯಿತು. ಬಿಕಾಸ್ ಏನಂದರೆ ಇವತ್ತಿನ ರಿಯಲ್ ಲೈಫಲ್ಲಿ ಇದು ನಡೀತಿರೋಂಥ ಸ್ಟೋರಿಗಳು. ಎಷ್ಟೋ ಜನ ಮೂವಿ ಮಾಡ್ತಾರೆ, 1 ಡೇ or 2 ಡೇ, 3rd ಡೇ ನಮಗೆ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ ಮೂವಿ, ಆರಾಮಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ಥರ ಆದಾಗ ಒಬ್ಬ ಡೈರೆಕ್ಟರ್ ಆಗಲಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅವ್ನ ಕತೆ ಏನು, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಖಾಲಿ ಒಂದು 10,000 20,000ದಲ್ಲಿ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಕೋಟ್ಯಾಂತರ ರೂಪಾಯಿ ಬಜೆಟ್ ಹಾಕುವಾಗ ಅದಕ್ಕೆ ಕೊಡಬೇಕಾಗಿರೋ ರೆಸ್ಪೆಕ್ಟ್ನ ನಾವು ಕೊಡಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿ ತೋರಿಸಿದ್ದೀವಿ. ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಸಿನಿಮಾ ಹೆಂಗಿತ್ತು? ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜನಗಳು ಸಪೋರ್ಟ್ ಮಾಡಬೇಕು. ನಮಗೆ ಈ ಪೈರಸಿ ಅನ್ನೋ ಭೂತ ಇಲ್ಲಿಂದ ಸ್ಟಾಪ್ ಆಗುತ್ತೆ ಅಂತ ನನ್ನ ಭರವಸೆ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಡೈರೆಕ್ಟರ್ ಆದಂತಹ RS ಮಧು ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಡಾರ್ಕ್ ಚಿತ್ರದ ಡೈರೆಕ್ಟರ್ RS ಮಧು ಅವ್ರನ್ನ. ಎಸ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸಿನಿಮಾಕ್ಕೆ. ನೀವು ಒಂದೆರಡು ಮಾತು ಮಾತಾಡಬೇಕು ಸರ್. ಈ ಸಿನಿಮಾ ಡಾರ್ಕ್ ಕತೆ ಉಳಿದಿದ್ದೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನನಗೆ ಉಳಿದಿದ್ದು ಸುಮಾರು ಒಂದು 4-5 ವರ್ಷದ್ದು ಪ್ರಾಜೆಕ್ಟ್ ಇದೆ. ಆ್ಯಕ್ಚುಲಿ ಏನಂದರೆ ದೊಡ್ಡವ್ರಿಗೆ ಯಾರಿಗೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟೆ. ಆದರೆ ದೊಡ್ಡವ್ರು ಯಾರು ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ ಅನ್ನೋದು ಇಡೀ ಇಂಡಸ್ಟ್ರಿಗೆ ಗೊತ್ತು. ಹಾಗಾಗಿ ಹೊಸ ಟೀಮ್ ಇಟ್ಕೊಂಡು ಏನಾರ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಮಾಡಿದೆ. ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದೀನಿ, ನೀವು ಹೇಳಬೇಕು ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗರು ಹಗಲು ರಾತ್ರಿ ಕಷ್ಟಪಟ್ಟು ಆ್ಯಕ್ಟ್ ಮಾಡಿ ಸಿನಿಮಾ ಮಾಡಿದ್ದೀವಿ. ಇಲ್ಲಿ ಯಾರ್ದು ಎಲ್ಲರದು ಟೀಮ್ ವರ್ಕ್. ಇದಕ್ಕೆ ಇನ್ನೊಬ್ರು ಕಾರಣಕರ್ತರಿದ್ದಾರೆ, ತುಂಬ ದೊಡ್ಡ ವ್ಯಕ್ತಿ ಅವರು. ಇಡೀ ಸಿನಿಮಾ ಕಾರಣಕ್ಕೆ ಅವರು ನಮ್ಮ ಕೋ ಡೈರೆಕ್ಟರ್ ಆದಂಥ ಸುಗು ಸಾವ್ಕಾರ್ ಅವರು. ಇಡೀ ಸಿನಿಮಾ ಕಾರಣಕರ್ತರು ಅವರು. ನಮಗೆ ಪರಿಚಯ ಆಗಿದ್ದು ಫ್ರೆಂಡ್ 3ನೇ ವ್ಯಕ್ತಿ ಕಡೆಯಿಂದ. ದಯವಿಟ್ಟು ಬರ್ಬೇಕು ಸರ್, ಬನ್ನಿ ಸಾರ್. ನೀವಿಲ್ಲ ಅಂದ್ರೆ ಸಿನಿಮಾನೇ ಇಲ್ಲ, ಬನ್ನಿ ಸರ್. ನೀವೇನು ಸರ್ ನೀವು? ಹೀಗಾಗಿ ಈ ಡಾರ್ಕ್ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂದರೆ ಇದು ಒಂದು ಕತ್ರೆ ಲೈಫು. ಸುಮಾರು 17 ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಆರ್ಟಿಸ್ಟ್ ಆಗಿ ಎಲ್ಲ ಕೆಲಸ ಮಾಡ್ಕೊಬಂದು ಸುಮಾರು 12 ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಿದ್ದೀನಿ. ಆದರೆ 12 ಶಾರ್ಟ್ ಫಿಲಮ್ ಡೈರೆಕ್ಷನಲ್ಲೂ ಇದು ಬೆಸ್ಟ್ ಸಿನಿಮಾ ನನಗೆ. ಇದು ದಿ ಬೆಸ್ಟ್. ಹಲವಾರು ಸಿನಿಮಾ ಮಾಡಿರ್ಬೋದು, ಆದರೆ ಇದು ದಿ ಬೆಸ್ಟ್ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ವಿ ಇಷ್ಟಪಟ್ಟು. ಜನರು ಯಾವ ರೀತಿ ತಗೋತಾರೆ ದಯವಿಟ್ಟು ಎಲ್ಲರೂ. ನಾಳೆ 17ನೇ ತಾರೀಕು ಪವರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನ ಸಂಜೆ 5:05ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆನಂದ್ ಆಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಹಾಗೆ ಇದಕ್ಕೆ ಇಷ್ಟು ಸುಂದರವಾಗಿ ಕಾಣಬೇಕು ಅನ್ನೋದಕ್ಕೆ ಒಬ್ಬ ಕೈಚಳಕ DOP ನಮ್ಮ ಗೌತಮ್ ಸಿಡಿನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಹಾಗೆ ನಮ್ಮ ಹೀರೋಯಿನ್ ಅವರು ತುಂಬಾ ಕಾರಣಾಂತರಗಳಿಂದ ಬರ್ಬೇಕಾಗಿತ್ತು, ಬಂದಿಲ್ಲ, ಅವರು ಹುಷಾರಿಲ್ಲ. ಹಂಗಾಗಿ ಈಗ ನಮ್ದು ಇಷ್ಟೇ ಟೀಮು ಈಗ ಸದ್ಯಕ್ಕೆ. ದಯವಿಟ್ಟು ಸಿನಿಮಾ ಹೇಗಿದೆ ಅಂತೇಳಿ ಹೇಳ್ಬೇಕು. ಈಗ ಪೈರಸಿ ಅಂತ ಒಂದು ಮ್ಯಾಟ್ರಿಗೆ ಬರೋಣ. ಯಾವುದೇ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿದ್ರು ಸಿನಿಮಾ ನೋಡಿದೆ ಮಗ ಅಂತ ಕೇಳಿದ್ರೆ ನೋಡಿದೆ ಮಗ ಅಂತ ಒಂದು 24 ಗಂಟೆ ಒಳಗಡೆ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಮೊಬೈಲಲ್ಲೇ ನೋಡಿರ್ತಾರೆ. ಬೆಳಿಗ್ಗೆ ಆಗಿರೋ ಸಿನಿಮಾ, ರಿಲೀಸ್ ಆಗಿರೋ ಸಿನಿಮಾನ ಮಧ್ಯದಲ್ಲೇ ನೋಡ್ತಿರ್ತಾರೆ. ಬೇಕಾದ್ರೆ ನಾನು ಇಲ್ಲಿ ಕೂತಿರೋರಲ್ಲೆಲ್ಲ ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೀನಿ ನಾನು ಯಾರ್ದು ಯಾವ ಆ್ಯಪ್ ಇದೆ, ಯಾರು ಪೈರಸಿ ಸಿನಿಮಾ ನೋಡ್ತಾ ಇದ್ದಾರೆ ಅಂತೇಳಿ. ಆ ಥರ ಇರುತ್ತೆ. ಈಗ ನಮ್ಮ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂದರೆ, ರಾಜನಿಲ್ಲದ ಸಾಮ್ರಾಜ್ಯ. ಅಧಿಕಾರಿ ಅಂದರೆ ರಾಜರೇ ಇಲ್ಲ ನಮ್ಮ ಸಾಮ್ರಾಜ್ಯಕ್ಕೆ. ಲೀಡರ್ಶಿಪ್ ಅನ್ನೋದಿಲ್ಲ. ಅದರ್ಸ್ ಲ್ಯಾಂಗ್ವೇಜ್ ತಗೊಂಡ್ರೆ ಎಲ್ಲ ಯಾರೋ ಒಬ್ಬರನ್ನ ಕರೆಸಿ, ಮನೆಗೆ ಕರೆಸಿ ಮೀಟಿಂಗ್ ಮಾಡಿ ಎಲ್ಲ ಸಿನಿಮಾಗಳು ಪೈರಸಿ ಆಗ್ದಂಗೆ ಆದಷ್ಟು ತಡೆಗಟ್ತಾರೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ ಕನ್ನಡದಲ್ಲಿ. ಯಾರು ಹೇಳೋಲ್ಲ ಇಲ್ಲಿ. ಅವ್ರ ಪಾಡಿಗೆ ಅವ್ರ ಬಿಸ್ನೆಸ್ ಮೈಂಡ್ ಎಲ್ಲರಿಗೂ. ಬಿಸ್ನೆಸ್ ಅನ್ನೋದನ್ನ ಅಂತರ್ಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ದಯವಿಟ್ಟು ನಾನು ಹೇಳೋದೇನೆಂದರೆ, ಇದೊಂದು ಸಿನಿಮಾದಿಂದ ನಾನು ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಶಾರ್ಟ್ ಫಿಲಮ್ ಅನ್ನೋ ಪ್ರಯತ್ನ ನಮ್ಮ ಟೀಮ್ ಇಟ್ಕೊಂಡು ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಅವರ ಅರ್ಧ ಲೈಫೇ ಮುಡಿಪಾಗಿಟ್ಟಿದ್ದಾರೆ ಸಿನಿಮಾಗೆ. ಇವತ್ತು ಇದೊಂದು ದೊಡ್ಡ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೋಡಿ ಸಿನಿಮಾನ ಹೇಗಿದೆ ಅಂತ ಒಪಿನಿಯನ್ ತಿಳಿಸಿ. ದಯವಿಟ್ಟು ಈ ಪೈರಸಿಯನ್ನು ತಡೆಗಟ್ಟಕ್ಕೆ ದಯವಿಟ್ಟು ಎಲ್ಲರೂ ಸಾಥ್ ಕೊಡಿ ಅಂತ ಇವೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. 8ನೇ ತಾರೀಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬರ್ತಡೇ ದಿನ ಸಂಜೆ 5:05ಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡುವ ಮೂಲಕ, ನೀವು ಪೂರ್ತಿ ಸಿನಿಮಾ ನೋಡುವ ಮೂಲಕ ನಮಗೆ ಆಶೀರ್ವಾದ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನಮಗೆ ಬೇಕು. ನೆಕ್ಸ್ಟ್ ಟು ಬಿ ಕಂಟಿನ್ಯೂ ಅಂತ ತೋರಿಸ್ತಾ ಇದೀವಿ. ಆ ಟು ಬಿ ಕಂಟಿನ್ಯೂ ಹೆಂಗೆ ಪೈರಸಿ ಆಯ್ತು ಸಿನಿಮಾ ಅನ್ನೋದ್ರ ಮೇಲೆ ಕತೆ ಎಣಿತಾ ಬೇಕು. ಆಲ್ರೆಡಿ 30% ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಜನರೇಷನ್ಗೆ ಏನು ಕೊಡಬೇಕು ಅಂತೇಳಿ ಅದು ಸದ್ಯದಲ್ಲೇ ಬರುತ್ತೆ, ಅನೌನ್ಸ್ಮೆಂಟ್ ಆಗುತ್ತೆ. ಖಂಡಿತವಾಗ್ಲೂ ದಯವಿಟ್ಟು ಸಿನಿಮಾ ನೋಡಿ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಹಾಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ಮಾನ್ಯ ಶ್ರೀ ಮಾರುತಿ ಅವ್ರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಹಾಗೆ ಡಾಕ್ಟರ್ MP ಮಂಜುನಾಥ್ ಇವರು ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ವಿಜಯ ಧ್ವಜ ಗೃಹ ನಿರ್ಮಾಣ ಸಹಕಾರರ ಸಂಘ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶಿವಣ್ಣ ನಂದಿಹಳ್ಳಿ ನಿರ್ಮಾಪಕರು ಚೀತು ಸಂಘ, ಇವ್ರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಹಾಗೆ ನವೀನ್ ಕುಮಾರ್, ಮಾನ್ಯ ಶ್ರೀ ನವೀನ್ ಕುಮಾರ್ 4&6 ಮೂವಿ ಹೀರೋ, ಇವರು ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಹಾಗೆ ಜನಧ್ವನಿ ಮಹೇಶ್ ನಿರಾಶ್ರಿತ ಆಶ್ರಮ, ಇವ್ರಿಗೂ ಕೂಡ ನಮ್ಮ ಡಾರ್ಕ್ ಚಿತ್ರದ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಓ ಪ್ರೊಡ್ಯೂಸರ್ ಸರ್, ಇಲ್ಲೇ ಇದ್ದೀರ ನೀವು? ಪ್ರೊಡ್ಯೂಸರ್ ಅಲ್ವಾ ಚಿತ್ರದಲ್ಲಿ? ಹಾರಾಯ್ತವ್ರೆ. ಸೊ ಸರ್ ಒಂದೆರಡು ಮಾತು ಮಾತಾಡ್ಬೇಕು ಸರ್. ಎಲ್ಲರೂ ನಮಸ್ಕಾರ. ನಾನು ಬಹಳ ಚಿಕ್ಕನಾಗ್ತೀನಿ ಅಂತೇಳಿ ಸ್ಟೇಜಿಗೆ ಬರಲಿಲ್ಲ. ಎಲ್ಲ ತುಂಬ ಗಣ್ಯರಿದ್ದಾರೆ, ಹಿರಿಯರಿದ್ದಾರೆ. ಅವ್ರ ಮುಂದೆ ನಾನು ಮಾತಾಡೋದು ತುಂಬ ಚಿಕ್ಕವನಾಗ್ತೀನಿ. ಸಿನಿಮಾ ಚೆನ್ನಾಗಿದೆ. ಆ್ಯಕ್ಚುಲಿ ಮಧು ಅವರು ನಮಗೆ ತುಂಬ ಫ್ರೆಂಡು, ಆ್ಯಕ್ಚುಲಿ ಬ್ರದರ್ ಥರ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಒಂದು ಟೈಮಲ್ಲಿ ಇವರು ಆ್ಯಕ್ಟಿಂಗ್ ಚೆನ್ನಾಗಿದೆ. ಅವರು ಪೈರಸಿ ಅಂತ ಹೇಳಿ ಮಾತಾಡೋರಲ್ಲ, ಸ್ವಲ್ಪ ಎಮೋಷನಲ್ ಆಗುತ್ತೆ. ಅದು ನನಗೂ ಎಮೋಷನಲ್ ಆಯಿತು. ಟೋಟಲಿ ಓವರಾಲು ಸಿನಿಮಾ ಚೆನ್ನಾಗಿ ಬಂದಿದೆ. ಮಧು ಅಂಡ್ ಹೀರೋಗಳು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಓಲ್ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅಂಡ್ ಕಂಗ್ರಾಟ್ಸ್ ಹೇಳ್ತೀನಿ. ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಗಸ್ತ್ಯ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಡಿ ಬಾಸ್ ಫ್ಯಾನ್ ಅಂತೆ ಅಗಸ್ತ್ಯ ಅವರು, ಇವ್ರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಎಲ್ರಿಗೂ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಸರ್ ಒಂದೆರಡು ಮಾತು. ನಾವು ಇಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಸರ್, ಬನ್ರಿ ಈ ಕಡೆ, ಇಲ್ಲಿ ಬನ್ನಿ. ಇಲ್ಲಿ ಇಷ್ಟು ಜಾಗ ಇದೆ ನಾವಲ್ಲೇ. ನಾನು ಸುಮಾರು 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಈ ಮೂವಿ ನೋಡಿದೆ, ತುಂಬ ಬೇಜಾರಾಯಿತು. ಯಾಕೆಂದರೆ ನಾನು 5-6 ಪಿಕ್ಚರ್ ಪ್ರೊಡ್ಯೂಸರ್ ಮಾಡಿದ್ದೀನಿ, ಈಗ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಬಟ್ ಈ ಥರ ಬಂಡವಾಳ ಹಾಕಿ ಲಾಸ್ ಆದಾಗ ಯಾರೂ ಬದುಕಲ್ಲ. ಮನೇಲಿ ಹೆಂಡತಿಯಾರು ಮಕ್ಕಳು ಬೋಯ್ತಾರೆ. ಬಟ್ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಈ ಕತೆ ನೋಡಿದಾಗ, ಈ ಸಿನಿಮಾ ನೋಡಿದಾಗ ನನ್ನನ್ನು ನಾನೇ ನೋಡಿದಷ್ಟು ಖುಷಿ ಆಯಿತು. ಪ್ರತಿ ಶುಕ್ರವಾರ
ಪ್ರತಿ ಶುಕ್ರವಾರ ಪ್ರತಿ ಸಿನಿಮಾಗಳು ರಿವೀಲ್ ಕೊಡ್ತೀನಿ ನಾನು. ನನ್ನ ಉದ್ದೇಶ ಏನಂದರೆ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅನ್ನೋದು. ಭಾಳಷ್ಟು ನೋಡ್ತಾ ಇರ್ಬೋದು ಎಲ್ಲ ನನ್ನ ಅಪ್ಪಟ ಡಿ ಬಾಸ್ ಅಭಿಮಾನಿ, ಅವರಂತ ಬಂದಾಗ ಒಂದು ಕೈ ಮೇಲೆ ಇರ್ತೀನಿ ನಾನು. ಯಾವ ಸಿನಿಮಾ ಕನ್ನಡ ಸಿನಿಮಾ ಅಂತ ಬಂದಾಗ ಯಾವ ಫ್ಯಾನ್ ವಾರ್ ಇಲ್ದಾನೆ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀನಿ. ರೀಸೆಂಟಾಗಿ ಈಗ ಅಪ್ಪು ಸರ್ ವಿರುದ್ಧ ಒಂದು ನಮ್ಮದು ಕರಿಯ ಸಿನಿಮಾ ಬಂದಾಗ ಕೂಡ ನಮ್ಮ ಸಿನಿಮಾಗೆ ನಾನೇ ವಿರೋಧಿಸ್ತಿದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಈ ಸಿನಿಮಾ ವಿರುದ್ಧ ಈ ಸಿನಿಮಾ ಬರಬಾರ್ದಾಗಿತ್ತು ಅಂತ. ಕನ್ನಡ ಸಿನಿಮಾಗೆ ಕಾಂಟ್ರವರ್ಸಿ ಇರಬಾರ್ದು. ಅಂಥದ್ರಲ್ಲಿ ಸಿನಿಮಾಗಳು ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ಸಿನಿಮಾ ಮಾಡೋದಂತ ಒಬ್ಬ ಪ್ರೊಡ್ಯೂಸರು ಥಿಯೇಟ್ರಿಗೆ ಜನ ದುಡ್ಡು ಕೊಟ್ಟು ಕರ್ಸೋಂಥ ಪರಿಸ್ಥಿತಿ ಬಂದಿದೆ ಸಿನಿಮಾಗಳಿಗೆ. ಭಾಳಷ್ಟು ಸಿನಿಮಾ ನೋಡಿಲ್ಲ, ನಾನು ಪ್ರತಿ ವಾರ ನೋಡ್ತಾ ಇರ್ತೀನಿ. ಥಿಯೇಟ್ರ್ ಮುಂದೆ ನಿಂತ್ಕಾಗ ಎಷ್ಟು ಬೇಜಾರಾಗ್ತಂದರೆ, ನಾವು ಅಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿ ಇಷ್ಟೆಲ್ಲ ಮಾಡಿದಾಗ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಅಲ್ಲಿ ಯಾರೋ ತುಂಬ ಜನ ಇರ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟು ಥಿಯೇಟ್ರ್ ಕರ್ಸ್ಕೊಳ್ಳೋಂಥದ್ದು ಇದು ನಿಲ್ಲಬೇಕು. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚು ಮಟ್ಟಿಗೆ ಬೆಳಿಬೇಕು ಅಂದರೆ ಈ ಸಿನಿಮಾದಲ್ಲಿ ಒಂದು ತೋರಿಸಿದ ಪ್ರವೇಶನೇನ ಅದು ನಿಲ್ಲಬೇಕು. ಯಾಕೆಂದರೆ ಸಿನಿಮಾ ರೀತಿ ನೋಡಿದಾಗಲೇ ಅದು ಸಿನಿಮಾ ಅನ್ಸೋದು. ನಾವೆಲ್ಲ ನಿಂತ್ಕೊಂಡು ಫೋನಲ್ಲಿ ನೋಡಿದಾಗ ಅದು ಥಿಯೇಟ್ರ್ ಫೀಲ್ ಕೊಡೋಲ್ಲ ಫೋನಲ್ಲಿ, ಅದು ಸಿನಿಮಾ ನೋಡ್ದಲ್ಲೇ. ಆಮೇಲೆ ಇನ್ನೊಂದು ಕಂಟೆಂಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ 15 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. ಮದುವನ್ನು ನೋಡಿದ್ದೀನಿ. 15 ವರ್ಷದಿಂದನೂ ಇವತ್ತುವರೆಗೂ ನಾನು ಸೈಕಲ್ ಹೊಡಿತಾ ಇದ್ದೀನಿ, ಕಷ್ಟಪಡ್ತೀನಿ. ಒಂದು ಓಪ್ ಇದೆ ನನ್ನ ಜೀವನದಲ್ಲಿ. ನಾನು ಸಿನಿಮಾದಲ್ಲಿ ಏನಾದರೂ ನಾನು ಬೆಳಿತೀನಿ, ಏನಾದರೂ ಕಷ್ಟಪಡ್ತೀನಿ. ಆ ಓಪು ಪ್ರತಿಯೊಬ್ಬರಿಗೂ ಇರಬೇಕು ಅಂದಾಗ ಇಂಥ ಕಷ್ಟ ಅಂತ ಬಂದಾಗ ಎಲ್ಲರಿಗೂ ಕಷ್ಟ ಬರುತ್ತೆ. ಕಷ್ಟ ಯಾರಿಗೂ ಅಲ್ಲ, ಪ್ರತಿಯೊಬ್ಬ ಡೈರೆಕ್ಟರ್ಗಾಗಿರ್ಬೋದು, ಆರ್ಟಿಸ್ಟ್ಗಾಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಎಷ್ಟೋ ಜೀವನಗಳು ಇವತ್ತು ಇಂಡಸ್ಟ್ರಿಗೆ ಬಂದಂಥವ್ರು ಜೀವನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಜೀವನ ಕಳ್ಕೊಂಡಿದ್ದಾರೆ. ಅದರಲ್ಲಿ ಕಳ್ಕೊಂಡವ ನಾನು ಕೂಡ ಒಬ್ಬನು. ಫ್ಯಾಮ್ಲಿ ಆಗಿರ್ಬೋದು, ಇಷ್ಟಪಟ್ಟು ಹುಡುಗಿ ಆಗಿರ್ಬೋದು, ಎಲ್ಲ ಕಳ್ಕೊಂಡು ಸಿನಿಮಾ ಅಂತ ಬಿಟ್ಟು ಸಿನಿಮಾ ಬೇಕು ಅಂತ ಸಿನಿಮಾ ಜೀವನ ಇಟ್ಕೊಂಡೆ. ಎಲ್ಲನೂ ಫ್ಯಾಮ್ಲಿ ಬಿಟ್ಟೆ. ನನ್ನ ಗುರಿ ಸಿನಿಮಾ. ಇವತ್ತು ಆ ಸಿನಿಮಾದಿಂದ ಇವತ್ತು ಭಾಳ ಅದ್ಭುತವಾಗಿ ಬೆಳೆದಿದ್ದೀನಿ. ನಾನು ರಿವೀಲ್ ಕೊಡೋ ಮುಖಾಂತರ ಆಗಿರ್ಬೋದು, ಆಮೇಲೆ ನಮ್ಮ ಸಪೋರ್ಟ್ ಮಾಡ್ತಿರೋದು ಭಾಳ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ. ಇವತ್ತು 5 ನಿಮಿಷ 5 ಸೆಕೆಂಡ್ ರೀಲ್ಸ್ ಮಾಡೋರನ್ನ ಸಿನಿಮಾಗೆ ತೊಗೊಂಡ್ಬಂದು ಹಾಕ್ತಾರೆ. 10 ವರ್ಷ 15 ವರ್ಷ ಕಷ್ಟಪಟ್ಟವ್ರನ್ನ ಯಾರು ಗುರ್ಸ್ಕೊಳ್ಳೋಲ್ಲ. ಯಾರೋ 5 ನಿಮಿಷ ಅಲ್ಲೇ ನಿಂತ್ಕೊಂಡು ರೀಲ್ಸ್ ಮಾಡಿಬಿಡ್ತಾರೆ. ಅಂಥವ್ರನ್ನೆಲ್ಲ ಕರ್ಕೊಂಬಂದು ದೊಡ್ಡ ದೊಡ್ಡ ವೇದಿಕೆಗಳು ಕೊಡ್ತಾರೆ, ಅವ್ರಿಗೆ ಅವಕಾಶ ಕೊಡ್ತಾರೆ. ನನ್ನ ರಿಕ್ವೆಸ್ಟು ಎಲ್ಲ ಪ್ರೊಡ್ಯೂಸರು, ಡೈರೆಕ್ಟರ್ಗಳಿಗೆ, ಕಲೆನ ದುಡ್ಡು ಕೊಟ್ಟು ಕೊಂಡ್ಕೋಬೇಡಿ, ಇರೋಂಥವ್ರನ್ನ ಹುಡ್ಕೊಂಡೋಗಿ. ಆವಾಗಲೇ ನಿಮ್ಮ ಸಿನಿಮಾ ಅದು ಒಂದು ಕತೆ ಪೂರ್ತಿ ಆಗೋದು. ಯಾವತ್ತು ನಾವು ಕಲೆನ ಹುಡ್ಕೊಂಡು ಹೋಗ್ತೀವಿ, ಆ ದುಡ್ಡು ಕೊಟ್ಟು ಕೊಂಡ್ಕೊತೀವಿ ಅಂದಾಗ ನಮ್ಮ ಸಿನಿಮಾ ಕೂಡ ಫ್ಲಾಪ್ ಆಗುತ್ತೆ. ಯಾಕೆಂದರೆ ಒಬ್ಬ ಕತೆಗಾರನಿಗೆ ಆ ಕತೆಗೆ ಜೀವ ತುಂಬಂಥ ಹೀರೋ ಬೇಕು. ಅದನ್ನು ಬಿಟ್ಬಿಟ್ಟು ಶೋಕಿಗೆ ನಾವು ನನ್ನ ಮಗ ಇದ್ದಾನೆ, ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ ಅಂತೇಳಿ ಆ ಶೋಕಿಗೆ ಸಿನಿಮಾ ಮಾಡೋಕ್ಕೆ ಹೋದರೆ ಸಿನಿಮಾನ ಹೋಗುತ್ತೆ. ಆ ಸಿನಿಮಾದಿಂದ ಅವರೊಬ್ಬರ ಜೀವನ ಇರೋಲ್ಲ. ಒಬ್ಬ ಡೈರೆಕ್ಟರ್, ಪ್ರೊಡ್ಯೂಸರ್, ಅದರಿಂದ ಎಷ್ಟೋ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳು ಕಷ್ಟ ಇರುತ್ತೆ. ಅದರೊಂದು ತಪ್ಪಿಂದ ಎಲ್ಲರ ಜೀವನವೂ ಬೀದಿಗೆ ಬರುತ್ತೆ. ಅದಾಗಬಾರ್ದು. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಮಧುವಣ್ಣ. ನಾನೇನೋ ಅಂದ್ಕೊಂಡೆ, ನಿಜ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ಮನಸ್ಸಲ್ಲಿರೋದು ನಮ್ಮ ಯೂಟ್ಯೂಬರ್ ಎಲ್ಲರಿಗೂ ಗೊತ್ತು ನನ್ನ ಬಗ್ಗೆ. ಶಾರ್ಟ್ ಮೂವಿನ ಏನೋ ಎಲ್ಲರೂ ಮಾಡ್ದಾಗ ಮಾಡಿರ್ತಾರೆ ಬಿಡ್ರಿ ಅಂದ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿದಾಗ ಈ ಸಿನಿಮಾ ಇಲ್ಲಿ ಬರಬಾರ್ದು, ಥಿಯೇಟ್ರಲ್ಲಿ ಬರಬೇಕು. ಥಿಯೇಟ್ರಲ್ಲಿ ಬಂದಾಗ ಭಾಳ ಖುಷಿ ಆಗುತ್ತೆ. ಈ ಸಿನಿಮಾ ಎಲ್ಲರೂ ಜನ ನೋಡಿದಾಗ ನನ್ನ ಪ್ರಕಾರ ಒಂದು 50% ಆದರೂ ತಿದ್ಕೊತಾರೆ. 50% ಆದರೂ ತಿದ್ಕೊತಾರೆ. ಯಾಕೆ ಅಂತ ಕೇಳಿ, ಇವತ್ತು ನಡೀತಾ ಇರೋದೇ ಅದೇ. ಭಾಳಷ್ಟು ಜನ ಫೋನಲ್ಲಿ ನೋಡ್ತಾ ಇರ್ಬೋದು. ಈಗ ಹೊಸೊಬ್ಬರಿಗೆ ಅವಕಾಶಗಳು ಕೊಡಲ್ಲ. ಕಷ್ಟಪಟ್ಟವ್ರಿಗೆ ಯಾರಿಗೂ ಅವಕಾಶ, ಯಾರೋ ರೀಲ್ಸ್ ಮಾಡಿದ ತಕ್ಷಣ ಅವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ. ಎಕ್ಸಾಂಪಲ್ ನಾನೇ ತಗೊಳ್ಳಿ. ಇವತ್ತು ನಾನು ನೋಡ್ಬೋದು ಅಗಸ್ತ್ಯ ರಾಜು ಅಂತೇಳಿ. ನಾನು ಈ ರೀಲ್ಸಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದಂಗೆ ಇವತ್ತು ಎಷ್ಟೋ ಜನ ಡೈರೆಕ್ಟ್ಗಳು ಕಾಲ್ ಮಾಡ್ತಾರೆ ನನಗೆ, ಸರ್ ಬನ್ನಿ ನಮ್ಮ ಸಿನಿಮಾದಲ್ಲಿ. ಅವ್ರು ಮಾಡೋ ತಪ್ಪೇನು ಗೊತ್ತಾ, ನನ್ನ ರೀಲ್ಸಿಂದ ನಾನೆಲ್ಲೋ ನನ್ನ ಐಡಿಯಿಂದ ಅವ್ರ ಮೂವಿ ಪ್ರಮೋಷನ್ ಮಾಡ್ತೀನಿ ಅಂತ ಒಂದು ಕೆಟ್ಟ ಆಲೋಚನೆಯಿಂದ ಮಾಡ್ತಾರೆ. ಅದಲ್ಲ, ನಿನ್ನ ಸಿನಿಮಾದಲ್ಲಿ ತಾಕತ್ತಿದ್ರೆ ಸಿನಿಮಾ ಓಡುತ್ತೆ. ಆ ತಪ್ಪು ಮಾಡಬೇಡಿ ಯಾರು. ಒಳ್ಳೆಯ ಕಲಾವಿದರಿಗೆ, ಒಳ್ಳೆಯ ವ್ಯಕ್ತಿಗೆ ಅವಕಾಶ ಕೊಡಿ. ಈ ಸಿನಿಮಾ ಮಾಡಿರೋಂಥ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿದೆ. ಸಿನಿಮಾ ಕೊಟ್ಟಿದ್ರೆ ಇದೇ ರೀತಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕನ್ನೋದೇ ನನ್ನ ಆಸೆ. ಈ ಸಿನಿಮಾದಲ್ಲಿ ನನ್ನನ್ನು ನಾನೇ ನೋಡ್ದಂಗೆ ಆಯಿತು. ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಿ ಎಲ್ಲ ನನ್ನ ಹಿರಿಯರಿಗೆ. ಅದಕ್ಕಿಂತ ಹೆಚ್ಚಾಗಿ ಅನ್ನದಾತ್ರ ಅಂತ ಹೇಳ್ಬಾರ್ದು ನಮ್ಮ ಬ್ರದರು. ಅವ್ರು ಭಾಳಷ್ಟು ನೋಡ್ತಾ ಇರ್ತೀನಿ. ರಿಯಲ್ ಇರೋ ನಾವಲ್ಲ, ಸ್ಕ್ರೀನ್ ಮುಂದೆ ಬರೋರು ನಾವು ಇರಲ್ಲ. ರಿಯಲ್ ಇರೋ ಯಾರಾದ್ರೂ ಇದ್ದರೆ ಅವರು. ಇವತ್ತೆಷ್ಟೋ ಅನಾಥ ಆಶ್ರಮದಿಂದ ಇವತ್ತೆಷ್ಟೋ
ಬೀದಿಲಿ ಬಿದ್ದ ಬಡ ಮಕ್ಕಳಾಗಿರ್ಬೋದು, ತಂದೆ ತಾಯಿಂತ ಸಾಕಕ್ಕೆ ಯೋಗ್ಯತೆ ಇಲ್ದಿರೋರನ್ನ ಕರ್ಕೊಂಡು ಬಂದು ಸಾಕ್ತಿದ್ದಾರೆ. ನನ್ನ ಲೈಫಲ್ಲಿ ನಾನಿರಲ್ಲ, ಅವರು ಇರೋ ಇಂಥ ವೇದಿಕೆಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೂ ಸರ್ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಸಬ್ ಇನ್ಸ್ಪೆಕ್ಟರ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತಾಡೋಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 14 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಾ ಇದ್ದೀನಿ. ವಿತ್ ಪ್ರೂಫ್ ಬೇಕಾ ಕೊಡ್ತೀನಿ ನಿಮ್ಗೆ. ನಾನು ಇಲ್ಲಿ ಒಂದು ನಿಮಿಷ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ನನಗಾಗಿರೋ ಅಲ್ಲ ಒಂದು ನಿಮಿಷ, ನೀವು ಹೇಳೋದು ನಾನು ಕೇಳಿಸ್ಕೊಂಡ್ಮೇಲೆ ನಾನು ಹೇಳೋದು ನೀವು ಕೇಳಿಸ್ಕೊಳ್ಳಿ ಸರ್. ಒಂದು ನಿಮಿಷ ಇಲ್ಲ ಒಂದು ನಿಮಿಷ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಬಹಳಷ್ಟು ಇಂಡಸ್ಟ್ರಿಗೆ ರೀಲ್ಸ್ ಮಾಡೋಂಥವ್ರನ್ನೇ ಹಾಕೊಳ್ತಾ ಇದ್ದಾರೆ. ಬಟ್ ನಾನೊಬ್ಬ ರೀಲ್ಸ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಕೇಳಿ ಸರ್, ಕೇಳಿ ಒಂದ್ ನಿಮಿಷ ಕೇಳಿ. ಇಲ್ಲಿ ನಡೀತಾ ಇರೋದನ್ನ ವಿರುದ್ಧ ಇಲ್ಲ ಒಂದ್ ನಿಮಿಷ, ಇಂಥದ್ರ ವಿರುದ್ಧ ನಾವ್ ಯಾವ್ದಾದ್ರು ದನಿ ಎತ್ತದಾಗ ಕೆಟ್ಟವ್ರು ಅಂತಾರೆ. ಇಷ್ಟು ಜನ ಕೆಟ್ಟದವ್ರು, ನೀವು ಕೆಟ್ಟವ್ರಾಗಿದ್ದೀನಿ ಅಂದ್ರೆ ಇಷ್ಟು ಜನಕ್ಕೆ ಒಳ್ಳೆಯವ್ರಾಗಿರೋದು ಸಾಕು. ನಾನು ಹೇಳ್ತಾ ಇದ್ದೀನಿ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ರೀಲ್ಸ್ ಮಾಡ್ತೀನಿ ಸರ್, ನನಗೂ 64K ಫಾಲೋವರ್ಸ್ ಇದ್ದಾರೆ. ನಾನು ಅದನ್ನ ಹೇಳ್ತಿಲ್ಲ, ಹಗುರವಾಗಿ ಅದರಲ್ಲೂ ಕಷ್ಟಪಟ್ಟವ್ರು ಇದ್ದಾರೆ, ಅದರಲ್ಲೂ ನಂತರ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು. ಏಕೈಕೆ ಬಂದವ್ರಿಗೆ ರೀಲ್ಸ್ ಮಾಡೋರು ಕೆಟ್ಟವ್ರು ಅಂತ ಹೇಳ್ತಿಲ್ಲ ನಾನು. ರೀಲ್ಸ್ ಮಾಡೋಂಥವ್ರು ಅದರಲ್ಲಿ ಕಷ್ಟಪಟ್ಟವ್ರು ಇದ್ದಾರೆ. ಕಷ್ಟಪಟ್ಟವ್ರನ್ನ ನೋಡಿ ಆ ಕತೆಗೆ ಯಾರು ಬೇಕೋ ಅದನ್ನ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್ ಕ್ವಶನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ತಂಡದವರು ಎಲ್ಲರೂ ವೇದಿಕೆ ಮುಂಭಾಗ ಬಂದು ಒಂದು ಫೋಟೋ ಸೆಷನ್ಗೆ ನಿಂತ್ಕೊಬೇಕು ಸರ್, ಪ್ಲೀಸ್ ಒಂದು ಫೋಟೋ ಸೆಷನ್ಗೆ.